Hello students, welcome back to my YouTube channel Supreme Learning Academy. So ಇದು ಸೆಕೆಂಡ್ PUC FA1 ಕನ್ನಡ ಕ್ವಶನ್ ಪೇಪರ್, ಕ್ವಾರ್ಟರ್ಲಿ ಟೆಸ್ಟ್ ಕ್ವಶನ್ ಪೇಪರ್ ಕನ್ನಡ ಸೆಕೆಂಡ್ PUC. ಫಸ್ಟ್ PU ಸೆಕೆಂಡ್ PUC ಇಬ್ಬರದ್ದು ಕ್ವಶನ್ ಪೇಪರ್ಸ್ ಅಪ್ಲೋಡ್ ಮಾಡ್ತೀನಿ. ಚಾನಲ್ನ ಹೊಸಬ್ರಾಗಿದೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಡಿಫ್ರೆಂಟ್ ಕ್ವಶನ್ ಪೇಪರ್ಸ್ ಬೇಕು ಅಂದರೆ ಆಲ್ರೆಡಿ ಅಪ್ಲೋಡ್ ಆಗಿದೆ, ಹೋಗಿ ಚೆಕ್ ಮಾಡಿ. ಡಿಸ್ಟ್ರಿಕ್ಟ್ ವೈಸ್ ಕ್ವಶನ್ ಪೇಪರ್ಸ್ ಡಿಫ್ರೆಂಟ್ ಆಗಿರುತ್ತೆ. ಒಂದೆರಡು ಮೂರು ಪೇಪರ್ಸ್ ಪ್ರಿಪೇರ್ ಆಗಿ ಔಟ್ ಆಫ್ ಔಟ್ ತೊಗೋಬೋದು. So let's get started. So first 4 multiple choice questions, each carries 1 mark. 4 multiple choice questions ಇದೆ. ನೆಕ್ಸ್ಟು ಖಾಲಿ ಬಿಟ್ಟ ಸ್ಥಳ ಸೂಕ್ತ ಪದವನ್ನು ಬರೆಯಿರಿ. ಇದು 3 ಮಾರ್ಕ್ಸ್ಗೆ, fill in the blanks. ನೆಕ್ಸ್ಟು ಮ್ಯಾಚ್ ದಿ ಫಾಲೋಯಿಂಗ್ 3 ಮಾರ್ಕ್ಸ್. ಕೆಳಗಿನ ಪ್ರಶ್ನೆಗಳಿಗೆ ಯಾವುದಾದರೂ 2-3 ವಾಕ್ಯದಲ್ಲಿ ಉತ್ತರಿಸಿ. ಸೊ ರಾವಣನ ಮನಸ್ಸು ಹೇಗೆ ತಿಳಿಯಾಯಿತು? ಬಸವಣ್ಣನವರ ಪ್ರಕಾರ ಸ್ಥಾವರ ಮತ್ತು ಜಂಗಮಕ್ಕಿರುವ ವ್ಯತ್ಯಾಸವೇನು? ಮುಟ್ಟಿಸಿಕೊಂಡವನು ಕಥೆಯಲ್ಲಿ ಬರುವ ಮುಖ್ಯ ಪಾತ್ರಗಳು ಯಾವುವು? ನೆಕ್ಸ್ಟು ಕೆಳಗಿನ ಯಾವುದಾದ್ರು 2ಕ್ಕೆ ಸಂದರ್ಭ ಸಾರಾಂಶ ಬರೆಯಿರಿ. ಇದು ನಿಮಗೆ 3 ಮಾರ್ಕ್ಸ್ ಇರುತ್ತೆ. ಉಳ್ಳವರು ಶಿವಾಲಯ, ಮಾಡುವರು ನಾನೆಯ ಮಾಡುವೆ ಮಾನವಯ್ಯ. ಇನ್ನೂ ಹುಟ್ಟದಿರಲಿ ನಾರಿಯರೆನ್ನೆಲ್ಲವೋ, ಗದಡಿದ ಸಲಿಲಂ ತಿಳಿವಂದದೆ ತಿಳಿಯಾಯಿತು. ಸೊ 3 ಸಂದರ್ಭ ಕೊಟ್ಟಿದ್ದಾರೆ, ಯಾವುದಾದ್ರೂ 2ನ್ನ ಅಟೆಂಡ್ ಮಾಡಿ. ನೆಕ್ಸ್ಟು ಯಾವುದಾದ್ರೂ 3ಕ್ಕೆ 5-6 ವಾಕ್ಯದಲ್ಲಿ ಉತ್ತರಿಸಿ. 4 ಮಾರ್ಕ್ ಕ್ವಶನ್ಸು. ಬಸವಣ್ಣನವರ ವಚನಗಳಲ್ಲಿ ವ್ಯಕ್ತವಾಗಿರುವ ಕಾಯಾಂಗ ಮತ್ತು ಭಕ್ತಿ ಭಾವನೆಯನ್ನು ವಿವರಿಸಿ. ದ್ರೌಪದಿಯ ದುಃಖಕ್ಕೆ ಕಾರಣವೇನು? ಕುಮಾರವ್ಯಾಸನು ಅದನ್ನು ಹೇಗೆ ವರ್ಣಿಸಿದ್ದಾನೆ? ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಲೇಖನದಲ್ಲಿ ವ್ಯಕ್ತವಾಗುವ ಪರಿಸರ ನಾಶದ ಚಿತ್ರಣವನ್ನು ಬರೆಯಿರಿ. ಕೃಷ್ಣೇಗೌಡನ ಆನೆ ಕಥೆಯ ಪ್ರಥಮ ಅಧ್ಯಾಯನ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಮುಟ್ಟಿಸಿಕೊಂಡವನು ಕಥೆಯಲ್ಲಿ ಸಮಾಜದಲ್ಲಿದ್ದ ತಾರತಮ್ಯ ಮತ್ತು ಅಸ್ಪೃಶ್ಯತೆಯನ್ನು ಆಚರಣೆ ಹೇಗೆ ವ್ಯಕ್ತವಾಗಿದೆ? ನೆಕ್ಸ್ಟು ಗ್ರಾಮರ್. ತತ್ಸಮ ತದ್ಭವ ಬರೆಯಿರಿ. ಮುಖ ಸಿರಿ ಯಾವುದಾದ್ರು 2ಕ್ಕೆ ಬರೆಯಿರಿ. ಸಮಾನಾರ್ಥಕ ಪದ ಬರೆಯಿರಿ. ಸಲಿಲ ಧರೆ. ಅನ್ಯದೇಶ ಪದ ಗುರುತಿಸಿ ಬರೆಯಿರಿ. ಪೆನ್ನು ಕುರ್ಚಿ. ಸೊ ನೆಕ್ಸ್ಟು ಎನಿ 1 ಶೈಕ್ಷಣಿಕ ಪ್ರವಾಸಕ್ಕೆ ಅನುಮತಿ ಹಾಗೂ ಧನ ಸಹಾಯ ಕೋರಿ ನಿಮ್ಮ ಕಾಲೇಜಿನ ಪ್ರಾಂಶುಪಾಲಿಗೆ ಒಂದು ಮನವಿ ಪತ್ರ ಬರೆಯಿರಿ. ಮತ್ತು ಪರಿಸರ ಮಾಲಿನ್ಯ ಮತ್ತು ಅದರ ತಡೆಗಟ್ಟುವಿಕೆ ಕುರಿತು ಒಂದು ಪ್ರಬಂಧ ಬರೆಯಿರಿ. ಸೊ ಇದಿಷ್ಟು ನಿಮ್ಮದು FA1 ಕನ್ನಡ ಸೆಕೆಂಡ್ PUC ಕ್ವಶನ್ ಪೇಪರ್. ಸೊ ಎಷ್ಟೋ ಕಾಲೇಜಸಲ್ಲಿ ಆಗಸ್ಟ್ 3 ಸ್ಟಾರ್ಟ್ ಆಗ್ತಿದೆ, ಇನ್ ಸಮ್ ಕಾಲೇಜಸ್ 4 ಸ್ಟಾರ್ಟ್ ಆಗ್ತಿದೆ, ಇನ್ ಸಮ್ ಕಾಲೇಜ್ 5 ಸ್ಟಾರ್ಟ್ ಆಗ್ತಿದೆ. ಸೊ ಕ್ವಶನ್ ಪೇಪರ್ಸ್ ಎಲ್ರಿಗೂ ಸೇಮ್ ಆಗಿರಲ್ಲ, ಯಾಕಂದರೆ ಟೈಮ್ ಟೇಬಲ್ ಡಿಫ್ರೆಂಟ್ ಆಗಿದೆ ಕಾಲೇಜ್ ವೈಸು. ಸೊ ಡಿಸ್ಟ್ರಿಕ್ಟ್ ವೈಸ್ ಕ್ವಶನ್ ಪೇಪರ್ಸ್ ಚೇಂಜ್ ಇರುತ್ತೆ. ಸೊ ನೀವು 2 to 3 ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡಬೇಕು ಡಿಫ್ರೆಂಟ್ ಡಿಸ್ಟ್ರಿಕ್ಸ್ದು. ಸೊ ಆಗ ನೀವು ಔಟ್ ಆಫ್ ಔಟ್ ತೊಗೋಬೋದು.